ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಮಾನಸ್ವಿನಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇದು ಏನಿದ್ದೀರಾ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ಆಯಿತಾ. ಮತ್ತು ಕನ್ನಡ ಮೀಡಿಯಮ್ ಕೊಡಿ ಅಂತ ಕೇಳಬೇಡಿ, ನಾನು ಎಲ್ಲಿಂದನೂ ರೆಡಿ ಮಾಡೋಕ್ಕಾಗಲ್ಲ ಕಣ್ರೋ. ಇದು ನಮ್ಮ ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡಿ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಗಿವ್ ಆನ್ಸರ್ಸ್, ಆಯಿತಾ. ತಪ್ಪಾದರೆ ಕಮೆಂಟ್ ಮುಖಾಂತರ ಸರಿಯಾದ ಉತ್ತರವನ್ನು ಅಪ್ಲೋಡ್ ಮಾಡಿ. ಕ್ವಶನ್ ನಂಬರ್ 1, ಅಪ್ಲಿಕೇಶನ್ ಫಾರ್ ದಿ ಅಪ್ರೂವಲ್ ಆಫ್ ನೇಮ್ ಆಫ್ ಎ ಕಂಪನಿ ಈಸ್ ಟು ಬಿ ಮೇಡ್ ಟು ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1ಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. ರಿಜಿಸ್ಟರ್ ಆಫ್ ಕಂಪನೀಸ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಇನ್ ಕೇಸ್ ಆಫ್ ಕಮರ್ಷಿಯಲ್ ಪೇಪರ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ಇಶ್ಯೂಡ್ ಬೈ ಗವರ್ನಮೆಂಟ್ ಅಂತ. ಕ್ವಶನ್ ನಂಬರ್ 3, ವಿಚ್ ಆಫ್ ದಿ ಫಾಲೋಯಿಂಗ್ ಇಂಡಸ್ಟ್ರಿ ಗ್ರೂಪ್ಸ್ ಡಸ್ ನಾಟ್ ಕಮ್ ಅಂಡರ್ ದಿ ಪರ್ವ್ಯೂ ಆಫ್ ಸ್ಮಾಲ್ ಸ್ಕೇಲ್ ಸೆಕ್ಟರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಈಸ್ ದಟ್ ಈಸ್ ಎಕ್ಸ್ಟ್ರಾಕ್ಷನ್ ಆಫ್ ಐರನ್ ಓರ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಆಯಿತಾ ವಿದ್ಯಾರ್ಥಿಗಳೇ, ನೋಡಿ ಆನ್ಸರ್ ಏನಾದರೂ ತಪ್ಪಿದರೆ ಕಮೆಂಟ್ ಮುಖಾಂತರ ಸರಿಯಾದ ಉತ್ತರಗಳನ್ನು ಅಪ್ಲೋಡ್ ಮಾಡಿ, ಯಾಕಂದರೆ ಮಕ್ಕಳ ಎಕ್ಸಾಮ್ಸ್ ಇರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ಯಾರಿಗೂ ತೊಂದರೆ ಆಗಬಾರ್ದು. ಕ್ವಶನ್ ನಂಬರ್ 4, ಡ್ಯಾಶ್ ಆರ್ ದ ರೂಲ್ಸ್ ರಿಗಾರ್ಡಿಂಗ್ ಇಂಟರ್ನಲ್ ಮ್ಯಾನೇಜ್ಮೆಂಟ್ ಆಫ್ ಎ ಕಂಪನಿ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರ ತಗೊಳ್ಳು, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದುಕೊಂಡಿದ್ದೇನೆ. ಕ್ವಶನ್ ನಂಬರ್ 5, ಇಫ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಆಫ್ ಆ್ಯನ್ ಎಂಟರ್ಪ್ರೈಸಸ್ ಎಕ್ಸೀಡ್ ಎ ಪೀರಿಯಡ್ ಆಫ್ 5 years ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಅದನ್ನು ನಾವು ಏನಂತೀರ ತಗೊಳ್ಳೋ ಲಾಂಗ್ ಟರ್ಮ್ ಸೋರ್ಸ್ ಅಂತ ಕರೆಯುತ್ತೇವೆ. ಡ್ಯಾಶ್ ಈಸ್ ಅ ವೇ ಟು ಫಂಡ್ ಸ್ಟಾರ್ಟಪ್ ಅಂತ ಇದೆ. ಅದನ್ನು ನಾವು ಏನಂತೀರ ವೆಂಚರ್ ಕ್ಯಾಪಿಟಲ್ ಅಂತ ಕರೆಯುತ್ತೇವೆ. ಮ್ಯಾಚ್ ದ ಫಾಲೋಯಿಂಗನ್ನು ನೋಡೋಣ ಮಕ್ಕಳೇ. ಬನ್ನಿ ಈಗ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಲಿಮಿಟ್ ಆಫ್ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು 90% ಆಫ್ ದಿ ಸೈಜ್ ಆಫ್ ಇಶ್ಯೂಡ್ ಕ್ಯಾಪಿಟಲ್ ಇಸ್ ದ ರೈಟ್ ಆನ್ಸರ್. ಲೆಸ್ಸರ್ ಅಂತ ಇದೆ. ಲೇಸರ್ ಇದಕ್ಕೆ ಏನಂತೀರ ತಗೊಳ್ಳು, ಓನರ್ ಆಫ್ ದಿ ಅಸೆಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕಾಟೇಜ್ ಇಂಡಸ್ಟ್ರಿ ಅಂತ ಇದೆ. ಇದನ್ನು ಇಂಡಿಜಿನಿಯಸ್ ಟೆಕ್ನಾಲಜಿ ಅಂತ ಕರೆಯುತ್ತೇವೆ. ಬಹಳ ಈಸಿಯಾಗಿದೆ ಕ್ವಶನ್ ಪೇಪರು, ಏನು ಟೆನ್ಷನ್ ತಗೋಬೇಡಿ. ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ನಲ್ವ 3, ಆ 3 ಕ್ವಶನ್ ಪೇಪರಲ್ಲೇ ಇದು ಸೇರ್ಕೊಂಡು ಹೇಳ್ತಾ ಇರುವಂಥದ್ದು. 100% ನಿಮ್ಮ ಒಂದು 40 ಮಾರ್ಕ್ಸಿಗೆ 30+ ಅಂತೂ ಸ್ಕೋರ್ ಮಾಡ್ತೀರಾ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಅಂತ ಇದೆ. ಅಟ್ ದ ಸ್ಟೇಜ್ ಎ ಪ್ರೈವೇಟ್ ಕಂಪ್ನಿ ಕ್ಯಾನ್ ಕಮೆನ್ಸ್ ಇಟ್ಸ್ ಬಿಸ್ನೆಸ್ ಅಂತ ಇದೆ. ಇದನ್ನು ಯಾವಾಗ, ಅಟ್ ವಾಟ್ ಸ್ಟೇಜ್ ಅಂತ ಕೇಳಿದ್ದಾರೆ. ಆಫ್ಟರ್ ಇಟ್ಸ್ ಇನ್ಕಾರ್ಪೊರೇಷನ್ ಇಸ್ ದ ರೈಟ್ ಆನ್ಸರ್. ಇಷ್ಟೇ ಕಂಡ್ರು. ಏನಂತ ಬರೀಬೇಕು ಗೊತ್ತಾ, ಎ ಪ್ರೈವೇಟ್ ಕಂಪ್ನಿ ಕ್ಯಾನ್ ಕಮೆನ್ಸ್ ಇಟ್ಸ್ ಬಿಸ್ನೆಸ್ ಆಫ್ಟರ್ ಇಟ್ಸ್ ಇನ್ಕಾರ್ಪೊರೇಷನ್ ಅಷ್ಟೇ ಆನ್ಸರು. ಕ್ವಶನ್ ನಂಬರ್ 9, ನೇಮ್ ಎನಿ ಒನ್ ಮೆಥಡ್ ಆಫ್ ಫ್ಯಾಕ್ಟ್ರಿಂಗ್ ಅಂತ ಇದೆ. ರೀಕೋರ್ಸ್ ಫ್ಯಾಕ್ಟ್ರಿಂಗ್ ಅಂತ ಬರಿಬೋದು ಅಥವಾ ನಾನ್ ರೀಕೋರ್ಸ್ ಫ್ಯಾಕ್ಟ್ರಿಂಗ್ ಅಂತ ಬರೀರಿ, ಎರಡು ಕೂಡ ಸರಿ. ಎಕ್ಸ್ಪ್ಯಾಂಡ್ RSBDC ಅಂತ ಇದೆ. ರೀಜ್ನಲ್ ಸ್ಮಾಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಸೆಂಟರ್. ಐ ರಿಪೀಟ್, ರೀಜ್ನಲ್ ಸ್ಮಾಲ್ ಬಿಸ್ನೆಸ್ ಡೆವಲಪ್ಮೆಂಟ್ ಸೆಂಟರ್. ತಪ್ಪಾದರೆ ಕಮೆಂಟ್ ಮುಖಾಂತರ ಉತ್ತರಗಳನ್ನು ಸರಿ ಮಾಡಿ. ಪಾರ್ಟ್ ಬಿ, ಆನ್ಸರ್ ಎನಿ 4 ಅಂತ ಇದೆ. ಸ್ಟೇಟ್ ಎನಿ 2 ಕ್ಲಾಸ್ ಆಫ್ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಇದೆ. ಒಂದು ನೇಮ್ ಕ್ಲಾಸ್ ಅಂತ ಬರೀರಿ, ಇನ್ನೊಂದು ಆಬ್ಜೆಕ್ಟ್ ಕ್ಲಾಸ್ ಅಂತ ಬರಿಬೋದು. ವಾಟ್ ಈಸ್ ಬಿಸ್ನೆಸ್ ಫೈನಾನ್ಸ್ ಎಲ್ಲರಿಗೂ ಕೂಡ ಗೊತ್ತು ಕ್ಯಾಪಿಟಲ್ ಬಗ್ಗೆ. ಇನ್ನೊಂದು ನೇಮ್ ಎನಿ 2 ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಫೈನಾನ್ಸ್ ಅಂತ ಇದೆ. ಇನ್ನೊಂದು ಡಿಬೆಂಚರ್ ಅಂತ ಬರೀರಿ. ಕಮರ್ಷಿಯಲ್ ಬ್ಯಾಂಕ್ ಲೋನ್ಸ್ ಅಂತಲೂ ಕೂಡ ಬರಿಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದೆ ಆನ್ಸರ್ ಹೇಳ್ತಾ ಹೋದರೆ 10 ನಿಮಿಷ ಆಗುತ್ತೆ, ನಿಮಗೂ ಸಮಯ ಇಲ್ಲ, ಹೌದಲ್ವಾ. ಡೈರೆಕ್ಟಾಗಿ ಎಕ್ಸಾಮಿಗೆ ಹಾಲಿ ಹೋಗ್ತಾ ಇದ್ದೀರಾ. ಅಂಥದ್ರಲ್ಲಿ ನಮ್ಮ ವಿಡಿಯೋ ಸ್ವಲ್ಪ ಕಣ್ಣಾಕ್ಬಿಟ್ಟು ಹೋಗೋಣ, ಯಾಕೆಂದರೆ ಖುಷಿಯಾಗತ್ತೆ ಮನಸ್ಸಿಗೆ ಓದಿದ ಪ್ರಶ್ನೆಗಳು ಕಂಡಾಗ, ಆಯಿತಾ. ರಿವಿಷನ್ ಆದ ಹಾಗೆ ಆಗುತ್ತೆ. ಒಂದು ಫ್ಲ್ಯಾಶ್ ಇರಬೇಕು ಜೀವನದಲ್ಲಿ. ಹೇಗೆ ಅಂತೇಳಿದರೆ, ಹೋಗ್ತಾ ಇರ್ತೀರ ಎಕ್ಸಾಮಿಗೆ, ಈಗ ಸ್ವಲ್ಪ ಮೊಬೈಲ್ ನೋಡಿದ ತಕ್ಷಣ ಸುಮ್ಮನೆ ರೀಲ್ಸು ಅದೋ ಇದೋ ನೋಡೋಕ್ಕಿಂತ ಒಂದು ಝಲಕ್ ಇದ್ರ ಮೇಲೆ, ಆಯಿತಾ, ಹಾಕ್ಕೊಂಡೋದ್ರೆ ನಿಜವಾಗಿ ಒಳ್ಳೆ ಅಂಕಗಳನ್ನು ನೀವು ತೆಗಿತೀರಾ. ಹೋಪ್ ನೀವೆಲ್ಲ ಎಕ್ಸಾಮ್ಸಿಗೆ ರೆಡಿ ಇದ್ದೀರಾ ಅಂದ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸೋದನ್ನು ಮರೆಯಬೇಡಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.